ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ವಾತಿ ಸ್ವ್ಯಾಗ್. ನಾನು ನಿಮ್ಮ ಸ್ವಾತಿ. ನೀವು ಉಡುಪಿ ಕಡೆಯಲ್ಲಿ ಮದುವೆ ಮನೆಯಲ್ಲಿ ಊಟ ಮಾಡೋದಿದ್ದರೆ ಅಲ್ಲಿ ಮಂಗಳೂರು ಸೌತೆಕಾಯಿಂದ ಮಾಡುವ ಹುಳಿಯನ್ನು ಬಡಿಸುವ ಪದ್ಧತಿ ಉಂಟು. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಆ ಹುಳಿಯನ್ನು ಹೇಗೆ ತಯಾರು ಮಾಡ್ತಾರಂತ ಹೇಳಿಕೊಡ್ತೆ. ಇದನ್ನು ಮಂಗಳೂರು ಸೌತೆಕಾಯಲ್ಲೂ ಮಾಡ್ತಾರೆ, ಹಾಗೆ ಗುಂಬಳಕಾಯಿಂದ ಕೂಡ ಮಾಡ್ತಾರೆ. ನೀವು ಒಂದು ಬಾಣಲಿಯನ್ನು ತೊಗೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಬೇಕು. ಹಾಗೆ ಒಂದು 5ರಿಂದ 6 ಒಣಮೆಣಸನ್ನು ಹಾಕ್ಕೊಳ್ಬೇಕು. ಇದಕ್ಕೆ ತುಂಬ ಖಾರದ ಅಗತ್ಯ ಇರುವುದಿಲ್ಲ. ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ, 2 ಟೇಬಲ್ ಸ್ಪೂನ್ ಕೊತ್ತಂಬರಿ, ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ಇದಕ್ಕೆ ಒಂದು ಅರ್ಧ ಲಿಂಬು ಗಾತ್ರದಷ್ಟು ಹುಣಸೆ ಹುಳಿಯನ್ನು ಆ್ಯಡ್ ಮಾಡಬೇಕು. ಇದನ್ನು ನಾನೀಗ ಗ್ರೈಂಡರಲ್ಲಿ ರುಬ್ಕೊತಾ ಇದ್ದೆ. ನಿಮ್ಮ ಹತ್ರ ಗ್ರೈಂಡರ್ ಇಲ್ಲದೇ ಇದ್ದಲ್ಲಿ ಮಿಕ್ಸಿಯಲ್ಲೂ ಕೂಡ ಹರ್ಕೊಳ್ಬೋದು. ಇದನ್ನು ಸಣ್ಣಗೆ ರುಬ್ಕೊಬೇಕು. ನಾನು ಒಂದು ಕಾವಲಿಯನ್ನು ತೊಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು, ಹಾಗೆ 15ರಿಂದ 20 ಎಸಲಾಗುವಷ್ಟು ಕರಿಬೇವಿನ ಎಲೆಯನ್ನು ಹಾಕ್ಕೊಂಡಿದ್ದೆ. ಅದಕ್ಕೆ ಒಂದು ದೊಡ್ಡ ಟೇಬಲ್ ಸ್ಪೂನಲ್ಲಿ 1 ಟೇಬಲ್ ಸ್ಪೂನ್ ಉದ್ದಿನ ಬೇಳೆಯನ್ನು ತೊಗೊಂಡು ಕರಿಬೇವು ಮತ್ತು ಈ ಉದ್ದಿನ ಬೇಳೆಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆ. ಇದಕ್ಕೆ ಒಂದು ದೊಡ್ಡ ಕಾಯಲ್ಲಿ ಅರ್ಧ ಕಾಯಿ ಅಂದರೆ 1 ಕಡಿ ಕಾಯಿಯನ್ನು ಹಾಕ್ಕೊಂಡಿದ್ದೆ. ನಾವು ಯಾವಾಗಲೂ ಹುಳಿ ಮಾಡುವಾಗ ಸಣ್ಣಗೆ ರುಬ್ಕೊಳ್ಳೋದಿಲ್ಲ, ಸ್ವಲ್ಪ ತರಿಯಾಗಿ ರುಬ್ಕೊಂತು. ಇದಕ್ಕೆ 1 ಟೀ ಸ್ಪೂನ್ ಆಗೋಷ್ಟು ಹಳದಿ ಪೌಡ್ರ್ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಬೇಕು. ನಾವು ಮೊದಲೇ ರುಬ್ಲಿಕ್ಕೆ ಹಾಕಿದ ಮಸಾಲೆ ಅನ್ನೋದು ನುಣ್ಣಗಾಗಿತ್ತು. ಅದಕ್ಕೆ ಈ ಫ್ರೈ ಮಾಡಿದ ಕಾಯನ್ನು ಆ್ಯಡ್ ಮಾಡಬೇಕು. ಇದು ತುಂಬ ನುಣ್ಣಗೆ ಇಟ್ಕೊಳ್ಳೋದು ಬೇಡ, ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೆ ಸಾಕು. ನಾನು ಒಂದು ಸ್ವಲ್ಪ ತೊಗರಿಬೇಳೆಯನ್ನು ತೊಗೊಂಡು ಇದನ್ನು ಕುಕ್ಕರಲ್ಲಿ ವಿಸಿಲ್ ಹಾಕಿ ಇಟ್ಕೊಂಡಿದ್ದೆ. ನಾವೀಗ ಮಂಗಳೂರು ಸೌತೆಕಾಯನ್ನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಬೇಕು. ಇದಕ್ಕೆ ಒಂದು 2 ಲಿಂಬು ಗಾತ್ರದಷ್ಟು ಬೆಲ್ಲನ ನಾನು ಆ್ಯಡ್ ಮಾಡಿದ್ದೆ. ನಿಮಗೆ ಸ್ವೀಟ್ ತುಂಬ ಇಷ್ಟ ಇದ್ದರೆ ಅದಕ್ಕೆ ಹೆಚ್ಚಿಗೆ ಬೆಲ್ಲ ಕೂಡ ಆ್ಯಡ್ ಮಾಡ್ಬೋದು. ಇದನ್ನು ಒಂದು ಸ್ವಲ್ಪ ಬೇಯಿಸ್ಕೊಳ್ಬೇಕು. ಇದು ಬೆಂದ ನಂತರ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಆಮೇಲೆ ಮೊದಲೇ ರುಬ್ಬಿಟ್ಕೊಂಡ ಮಸಾಲೆಯನ್ನು ಮತ್ತು ಬೇಯಿಸಿಟ್ಟ ತೊಗರಿಬೇಳೆಯನ್ನು ಇದಕ್ಕೆ ಸೇರಿಸಬೇಕು. ನಾವು ಉಪ್ಪು ಮೊದಲೇ ಹಾಕೋದ್ರಿಂದ ಮತ್ತೆ ಉಪ್ಪು ಹಾಕುವ ಅಗತ್ಯ ಇರೋದಿಲ್ಲ. ಉಪ್ಪು ಮತ್ತು ಬೆಲ್ಲ ನಿಮಗೆ ಬೇಕಾದರೆ ಮತ್ತೆ ಹಾಕ್ಕೊಳ್ಬೋದು. ಈ ಹದಕ್ಕೆ ಮಾಡ್ಕೊಬೇಕು. ತುಂಬ ನೀರು ಮಾಡಬಾರ್ದು, ಯಾಕಂದರೆ ನಾವು ಕಾಯಿನ ತರಿಯಾಗಿ ರುಬ್ಬೋದ್ರಿಂದ ಹೆಚ್ಚಿಗೆ ನೀರು ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಇದು ಒಂದು ಕುದಿ ಬಂದಾಗ ಗ್ಯಾಸನ್ನು ನೆನೆಸ್ಬೇಕು. ಒಗ್ಗರಣೆಗೆ ಒಂದು ಸೌಟಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನ ಎಣ್ಣೆ, 1 ಒಣಮೆಣಸು, ಸ್ವಲ್ಪ ಕರಿಬೇವು, ಸಾಸಿವೆಯನ್ನು ಹಾಕ್ಕೊಳ್ಬೇಕು. ಸಾಸಿವೆ ಪಟ್ ಅಂದಾಗ ಮೊದಲೇ ಮಾಡಿಟ್ಟ ಹುಳಿಗೆ ಈ ಒಗ್ಗರಣೆಯನ್ನು ಹಾಕ್ಕೊಬೇಕು. ಈಗ ಬಿಸಿಯಾದ ಉಡುಪಿ ಶೈಲಿಯ ಮದುವೆ ಮನೆಯಲ್ಲಿ ಮಾಡುವಂಥ ಹುಳಿ ರೆಡಿಯಾಗಿತ್ತು. ಇದನ್ನು ನೀವು ಗುಂಬಳಕಾಯಲ್ಲೂ ಕೂಡ ಮಾಡ್ಬೋದು, ಸೌತೆಕಾಯಲ್ಲೂ ಕೂಡ ಮಾಡ್ಕೊಳ್ಬೋದು. ಸ್ನೇಹಿತರೆ, ನಿಮಗೆ ಇವತ್ತಿನ ನನ್ನ ರೆಸಿಪಿ ಇಷ್ಟ ಆಗಿದ್ದರೆ ನೀವು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.